ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಆಯ್ತು. ಆದ್ರೂ ಕೂಡ ಇವಾಗ ಒಂದು ವಿಷಯವನ್ನ ನಾನು ಮಿಸ್ ಮಾಡಿರೋದ್ರಿಂದ ಅದನ್ನ ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಒಂದು ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿಯ ತನಕ ಯಾವೊಬ್ಬ ಸ್ಪರ್ಧಿಯು ಕೂಡ ಮಾಡದೇ ಇರುವಂತಹ ರೆಕಾರ್ಡ್ ಈ ಒಂದು ರೆಕಾರ್ಡ್ ಆಗಿರುವಂತದ್ದು. ಇಂತಹ ಒಂದು ವಿಷಯವನ್ನ ಹೇಳದೇ ಇದ್ರೆ ಅಷ್ಟೊಂದ್ ಸರಿ ಇರಲ್ವೇನೋ ಅಂತ ನನಗೆ ಅನಿಸ್ತು. ಹೀಗಾಗಿ ಈ ಒಂದು ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಟಾಪಿಕ್ ನ ಕಡೆ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವು ಹೊಸದಾಗಿ ಈ ಚಾನಲ್ ಅನ್ನ ವಿಸಿಟ್ ಮಾಡಿದೀರಾ ಅಥವಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಬನ್ನಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಒಂದಲ್ಲ ಆಕ್ಚುಲಿ 2 ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಮೊದಲನೇ ದಿನದಂದೇ ಎಲಿಮಿನೇಷನ್ ಆದಂತಹ ಸ್ಪರ್ಧಿ. ಇದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಾಗಿರುವಂತದ್ದು. ಈ ಒಂದು ರೆಕಾರ್ಡ್ ಏನಿದೆ ಒಂದು ರೀತಿಯಾಗಿ ಕೆಟ್ಟದಂತಹ ರೆಕಾರ್ಡ್. ಫಸ್ಟ್ನೇ ದಿನನೇ ಎಲಿಮಿನೇಟ್ ಆಗೋದು, ಬಟ್ ಒಂದು ವಾರದ ನಂತರ ಮತ್ತೆ ವಾಪಸ್ ಬರ್ತಾರೆ. ಖುಷಿ ಆಗುವಂತಹ ವಿಷಯನೇ, ವಾಪಸ್ ಬಂದ್ರು. ಹಾಗೇನೆ ಫಿನಾಲೆ ತನಕನೂ ಇದ್ರು. ಫಿನಾಲೆನಲ್ಲಿ ಟಾಪ್ 2 ಕಂಟೆಸ್ಟೆಂಟ್ ಬೇರೆ ಆಗ್ತಾರೆ. ನಿಜಕ್ಕೂ ಖುಷಿ ಆಗುವಂತಹ ವಿಷಯ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಅಂದ್ರೆ ಇದು ಮೊದಲನೇ ದಾಖಲೆ ಆಯ್ತು. ಇನ್ನು ಸೆಕೆಂಡ್ ರೆಕಾರ್ಡ್ ಏನಿದೆ, ಸಖತ್ ಖುಷಿ ಪಡುವಂತಹ ಒಂದು ರೆಕಾರ್ಡ್ ಅಂತಾನೆ ಹೇಳ್ಬಹುದು. ಆ ರೆಕಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಯ ತನಕ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸೀಸನ್ ಗಳನ್ನ ಕಂಪ್ಲೀಟ್ ಮಾಡಿತ್ತು. ಈ ಸೀಸನ್ ಕೂಡ ಸೇರಿಸಿ 12ನೇ ಸೀಸನ್. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈಗಾಗಲೇ ನೋಡಿರಬಹುದು 11 ಸೀಸನ್ ಗಳಲ್ಲಿ ರನ್ನರ್ ಅಪ್ ಯಾರಾಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಅದರಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ಮೇಲ್ ಕಂಟೆಸ್ಟೆಂಟ್ಸೇ ಆಗಿದ್ದಾರೆ. ಯಾರೊಬ್ಬರು ಕೂಡ ಇನ್ನೂ ತನಕ ಫಿಮೇಲ್ ಕಂಟೆಸ್ಟೆಂಟ್ ರನ್ನರ್ ಅಪ್ ಆಗಿರ್ಲಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ ನ ಇತಿಹಾಸದಲ್ಲಿ 2ನೇ ಬಾರಿ ಟಾಪ್ 2 ನಲ್ಲಿ ಮಹಿಳಾ ಸ್ಪರ್ಧಿ ಒಬ್ರು ಕಾಣಿಸ್ಕೊಂಡಿದ್ದು. ಇದಕ್ಕೂ ಮೊದಲು ಶ್ರುತಿ ಅವರು ಕಾಣಿಸ್ಕೊಂಡಿದ್ರು, ಬಟ್ ಅವರು ಆ ಸೀಸನ್ ಅನ್ನ ವಿನ್ ಆಗಿ ಮೊಟ್ಟ ಮೊದಲ ಮಹಿಳಾ ಸ್ಪರ್ಧಿ ಈ ಒಂದು ಬಿಗ್ ಬಾಸ್ ಸೀಸನ್ ಅನ್ನ ವಿನ್ ಆದವರು ಅಂತ ಅನ್ಸ್ಕೊಂಡ್ರು. ಬಟ್ ಇಲ್ಲಿಯ ತನಕ ಯಾರೊಬ್ಬರು ಕೂಡ ಮೊಟ್ಟ ಮೊದಲ ರನ್ನರ್ ಅಪ್ ಮಹಿಳಾ ಸ್ಪರ್ಧಿ ಆಗಿರ್ಲಿಲ್ಲ. ಅದು ಇವಾಗ ರಕ್ಷಿತಾ ಶೆಟ್ಟಿ ಅವರಾಗಿದ್ದಾರೆ. ವಿನ್ನರ್ ಗಿಲ್ಲಿ ಅವರಾದಾಗ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆಗ್ತಾರೆ. ಹೀಗಾಗಿ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಅವರು ಕೂಡ ಒಂದು ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳಾ ವಿನ್ನರ್ ಶ್ರುತಿ ಅವರಾಗಿದ್ರೆ, ಮೊಟ್ಟ ಮೊದಲ ಮಹಿಳಾ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರಾಗಿದ್ದಾರೆ. ಈ ಒಂದು ರೆಕಾರ್ಡ್ ಕೂಡ ಹಲವಾರು ವರ್ಷಗಳ ಕಾಲ ಬಿಗ್ ಬಾಸ್ ನ ಇತಿಹಾಸದಲ್ಲಿ ಉಳಿಯಬಹುದು ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ? ಹಾಗೇನೆ ಈ ರೀತಿಯಾಗಿ 2 ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಒಂದೇ ಸೀಸನ್ ಅಲ್ಲಿ. ಸೂಪರ್ ಅಂತ ಹೇಳಬಹುದು. ಮೊಟ್ಟ ಮೊದಲ ದಿನದಂದೇ ಎಲಿಮಿನೇಷನ್ ಆದಂತಹ ಸ್ಪರ್ಧಿ, ಹಾಗೇನೆ ರನ್ನರ್ ಅಪ್ ಆದಂತಹ ಮೊಟ್ಟ ಮೊದಲ ಮಹಿಳಾ ಸ್ಪರ್ಧಿ ಆಗಿದ್ದಾರೆ. ಒಂದು ಕೆಟ್ಟದಾದಂತಹ ರೆಕಾರ್ಡ್, ಬಟ್ ಸ್ಟಿಲ್ ಅವ್ರು ವಾಪಸ್ ಬಂದ್ರಲ್ವಾ. ಹೀಗಾಗಿ ಅದು ಕೂಡ ಒಂದು ರೀತಿನಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನೋ ರೀತಿನಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಿಷಯ ಫಿನಾಲೆನಲ್ಲಿ ರನ್ನರ್ ಅಪ್ ಆಗಿರೋದು ಮೊಟ್ಟ ಮೊದಲ ಸ್ಪರ್ಧಿಯಾಗಿ. ಈ 2 ವಿಷಯದ ಬಗ್ಗೆ ನಿಮಗೆ ಈ ಹಿಂದೆ ಗೊತ್ತಿದ್ರು ಮಾತಾಡಿರ್ಲಿಲ್ವಾ, ಅಥವಾ ಆಲ್ರೆಡಿ ಮಾತಾಡಿದ್ರ ಇದ್ರ ಬಗ್ಗೆ, ಅಥವಾ ಯಾರು ಕಾಮೆಂಟ್ ಕೂಡ ಮಾಡಿರಬಹುದೇನೋ, ನಾನೇ ಕಾಮೆಂಟ್ ಅನ್ನು ಓದ್ದೆ ಕೂಡ ಇರಬಹುದು. ಆ ರೀತಿಯಾಗಿ ಏನಾದ್ರು ಇದ್ರೆ ಅದನ್ನ ನೀವು ಶೇರ್ ಮಾಡಿ. ನಿಮ್ಮ ತಲೆನಲ್ಲೂ ಕೂಡ ಈ ಯೋಚನೆ ಬಂದಿತ್ತಾ ಇಲ್ವಾ, ಅದನ್ನ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.